My precious children of God, I welcome all of you to this program, and may the Lord give you peace and joy and all God's abundant blessings. ನನ್ನ ಅಮೂಲ್ಯವಾದ ದೇವರ ಮಕ್ಕಳೇ, ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ ಮತ್ತು ದೇವರು ನಿಮಗೆ ಸಂತೋಷ, ಸಮಾಧಾನ, ಹೇರಳವಾದ ಆಶೀರ್ವಾದಗಳನ್ನು ದಯಪಾಲಿಸಲಿ. My friends, in this world we are troubled many times. ಪ್ರಿಯ ಸ್ನೇಹಿತರೆ, ಈ ಲೋಕದಲ್ಲಿ ನಾವು ಅನೇಕ ಸಂಕಷ್ಟಗಳಿಗೆ ಒಳಗಾಗುತ್ತೇವೆ. Troubled with so many problems. ಅನೇಕ ತೊಂದರೆಗಳಿಂದ ಕಷ್ಟಪಡುತ್ತೇವೆ. Problems of day-to-day life. ಅವುಗಳು ದಿನನಿತ್ಯದ ತೊಂದರೆಗಳು. But this word, Joshua 21:44 says, ಯೆಹೋಶುವ 21:44 ವಚನ the ಹೇಳುತ್ತದೆ, Lord will give them rest on every side. ದೇವರು ಅವರಿಗೆ ಎಲ್ಲಾ ಕಡೆಯಲ್ಲಿಯೂ ಸಮಾಧಾನವನ್ನು ಕೊಡುವನು ಎಂಬುದಾಗಿ ಬರೆಯಲ್ಪಟ್ಟಿದೆ. This is the promise given by the Lord to you today. ಇಂದು ಈ ವಾಗ್ದಾನವನ್ನು ದೇವರು ನಿಮ್ಮೊಂದಿಗೆ ಮಾಡುತ್ತಿದ್ದಾನೆ. You want rest, ನಿಮಗೆ ವಿಶ್ರಾಂತಿ ಬೇಕೋ? happiness, ಸಂತೋಷ ಬೇಕೋ? joy, ಆನಂದ ಬೇಕೋ? consolation, ಸಮಾಧಾನ ಬೇಕೋ? and comfort? ಆರಾಮ ಬೇಕೋ? The Lord says, I will give you. ದೇವರು ಹೇಳುತ್ತಾನೆ, ನಾನು ಕೊಡುತ್ತೇನೆ. Come unto me. ನನ್ನ ಬಳಿಗೆ ಬನ್ನಿರಿ. Matthew 11:28 says, come to me, all you who labor and are heavy laden, and I will give you rest. ಮತ್ತಾಯ 11:28 ಹೇಳುತ್ತದೆ, ಎಲ್ಲೈ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವು ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. Are you burdened with many worries, my friend? ಅನೇಕ ಚಿಂತೆಗಳಿಂದ ಭಾರಕ್ಕೆ ಒಳಗಾಗಿದ್ದೀರೋ? People are troubling you like anything? ಜನರು ನಿಮಗೆ ಬಹಳ ತೊಂದರೆ ಕೊಡುತ್ತಿದ್ದಾರೋ? People are troubling you because you have loans all over the place? ಎಲ್ಲಾ ಕಡೆಗಳಿಂದಲೂ ನೀವು ಸಾಲ ಮಾಡಿರುವುದರಿಂದ ಜನರು ತೊಂದರೆ ಕೊಡುತ್ತಿದ್ದಾರೋ? But God says, come unto me. ನನ್ನ ಬಳಿಗೆ ಬನ್ನಿರಿ ಎಂದು ದೇವರು ಹೇಳುತ್ತಿದ್ದಾನೆ. Come unto me. ನನ್ನ ಬಳಿಗೆ ಬನ್ನಿರಿ, I will give you rest. ನಾನು ನಿಮಗೆ ವಿಶ್ರಾಂತಿ ನೀಡುವೆನು. What about you, my friend? ಸ್ನೇಹಿತರೆ, ನಿಮ್ಮ ಬಗ್ಗೆ ಏನು? Do you have a close communion with the Lord? ದೇವರೊಂದಿಗೆ ಆತ್ಮೀಯ ಸಂಬಂಧವನ್ನು ನೀವು ಹೊಂದಿದ್ದೀರೋ? Habakkuk 3:16 says, ಹಬಕ್ಕೂಕ 3:16 ಹೇಳುತ್ತದೆ, in the days of trouble, he will invade them with his troops. ವಿಪತ್ಕಾಲವು ಅವರನ್ನು ಎದುರಾಯಿಸಿ ಅವರ ಮೇಲೆ ಬೀಳುವಾಗ ಆತನು ತನ್ನ ಸೈನ್ಯದೊಂದಿಗೆ ಆಕ್ರಮಣ ಮಾಡುವನು. And Matthew 11:28, the Lord says, come to me, all you who labor and are heavy laden, I will give you rest. ಮತ್ತಾಯ 11:28 ವಚನದಲ್ಲಿ ದೇವರು ಹೇಳುತ್ತಾನೆ, ಎಲ್ಲೈ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವು ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. How will he give you rest ಆತನು ಹೇಗೆ ವಿಶ್ರಾಂತಿ ನೀಡುವನು or comfort? ಅಥವಾ ಸಂತೈಸುವಿಕೆ? Bible says, ಸತ್ಯವೇದ ಹೇಳುತ್ತದೆ, through the word of God. ದೇವರ ವಾಕ್ಯದ ಮೂಲಕ. The word of God, the more you read the word of God, the more you will be comforted. ನೀವು ಎಷ್ಟು ಹೆಚ್ಚಾಗಿ ದೇವರ ವಾಕ್ಯ ಓದುತ್ತೀರೋ ಅಷ್ಟೇ ಸಮಾಧಾನ ಹೊಂದುತ್ತೀರಿ. Romans chapter 15 verse 4 says, ರೋಮಾಪುರ 15:4 ವಚನ ಹೇಳುತ್ತದೆ, we through the patience and comfort of the scriptures might have hope. ನಾವು ಓದಿ ಸ್ಥಿರಚಿತ್ತವನ್ನು, ಆದರಣೆಯನ್ನು ಹೊಂದಿ ರಕ್ಷಣೆಯ ನಿರೀಕ್ಷೆಯುಳ್ಳವರಾಗಿದ್ದೇವೆ. Psalm 119 verse 50 also says, your word, Lord, has given me life. ಕೀರ್ತನೆಗಳು 119:50 ವಚನ ಹೇಳುತ್ತದೆ, ನಿನ್ನ ನುಡಿಯು ನನ್ನನ್ನು ಚೈತನ್ಯಗೊಳಿಸುತ್ತದೆ. And Psalm 94 verse 19 says, your word comforts my soul. ಕೀರ್ತನೆಗಳು 94:19 ವಚನ ಹೇಳುತ್ತದೆ, ನಿನ್ನ ವಾಕ್ಯವು ನನ್ನನ್ನು ಸಂತೈಸುತ್ತದೆ. The more you read the word of God, you will be comforted through the word of God. ನೀವು ಎಷ್ಟು ಹೆಚ್ಚಾಗಿ ದೇವರ ವಾಕ್ಯವನ್ನು ಓದುತ್ತೀರೋ ಅಷ್ಟು ಸಂತೈಸಲ್ಪಡುತ್ತೀರಿ. Because the word of God has life in it. ಯಾಕಂದರೆ ದೇವರ ವಾಕ್ಯದಲ್ಲಿ ಜೀವವಿದೆ. Really, it has life in it. ನಿಜವಾಗಿಯೂ ಅದರಲ್ಲಿ ಜೀವವಿದೆ. It will speak to you ಅದು ನಿಮ್ಮೊಂದಿಗೆ ಮಾತಾಡುತ್ತದೆ at the right time. ಅದೇ ಸಮಯದಲ್ಲಿ. And when you wait at the presence of God, ನೀವು ದೇವರ ಪಾದ ಸನ್ನಿಧಿಯಲ್ಲಿ ಕಾದಿರುವಾಗ the Lord shall come and give you rest. ದೇವರು ಬಂದು ನಿಮಗೆ ವಿಶ್ರಾಂತಿ ದಯಪಾಲಿಸುವನು. No other way. ಬೇರೆ ದಾರಿ ಇಲ್ಲ. Seek him with all your heart. ಸಂಪೂರ್ಣ ಹೃದಯದಿಂದ ಆತನನ್ನು ಹುಡುಕಿರಿ. Read the word of God as much as you can. ನಿಮ್ಮಿಂದ ಎಷ್ಟು ಸಾಧ್ಯವೋ ಅಷ್ಟು ಓದಿರಿ. Hallelujah. Hallelujah. The word will comfort you. ವಾಕ್ಯವು ನಿಮ್ಮನ್ನು ಸಂತೈಸುವುದು. The Lord will speak to you. ದೇವರು ನಿಮ್ಮೊಂದಿಗೆ ಮಾತಾಡುವನು. Wait at the presence of God. The Lord himself will hear your cry and give you comfort. ಆತನ ಪ್ರಸನ್ನತೆಯಲ್ಲಿ ಕಾದಿರಿ, ನಿಮ್ಮ ಮೊರೆಯನ್ನು ಲಾಲಿಸಿ ಸಂತೈಸುವನು. And release you from all your problems. ನಿಮ್ಮನ್ನು ಎಲ್ಲಾ ತೊಂದರೆಗಳಿಂದ ಆತನೇ ಬಿಡಿಸುವನು. Do you have the practice of looking into the Lord? ದೇವರ ಕಡೆಗೆ ದೃಷ್ಟಿಸುವ ಅಭ್ಯಾಸವಿದೆಯೋ? Come, let us hold on to the Lord. ಬನ್ನಿ, ನಾವು ಕರ್ತನನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳುವ. Cry unto him. ಆತನಿಗೆ ಮೊರೆ ಇಡುವ. He will give you peace, ಆತನು ಸಮಾಧಾನ ದಯಪಾಲಿಸುವನು, consolation, ಪರಿಹಾರ ನೀಡುವನು, comfort, ಸಂತೈಸುವಿಕೆ, and the way you have to go. ಹೋಗಬೇಕಾದ ಮಾರ್ಗವನ್ನು ತಿಳಿಸುವನು. Let us pray. ಬನ್ನಿ ಪ್ರಾರ್ಥಿಸುವ. Our precious heavenly Father, ಅಮೂಲ್ಯವಾದ ಸ್ವರ್ಗೀಯ ತಂದೆಯೇ, touch the hearts of your people. ನಿನ್ನ ಜನರ ಹೃದಯವನ್ನು ಮುಟ್ಟು. They are troubled
troubled with so many problems of this world. ಈ ಲೋಕದ ಅನೇಕ ತೊಂದರೆಗಳಿಗೆ ಅವರು ಸಿಲುಕಿದ್ದಾರೆ. But now they have come to you, Father. ತಂದೆಯೇ, ಈಗ ನಿನ್ನ ಬಳಿಗೆ ಬಂದಿದ್ದಾರೆ. You are their consolation. ನೀನೇ ಅವರಿಗೆ ಸಮಾಧಾನ, Their comfort. ಅವರ ಸಂತೈಸುವಿಕೆ. Show them the way they have to go. ಹೋಗಬೇಕಾದ ಮಾರ್ಗವನ್ನು ನೀನು ತಿಳಿಸು. Hold on their hands, Father. ಅವರ ಕೈಗಳನ್ನು ಹಿಡಿ ತಂದೆಯೇ. Teach them your ways. ಅವರಿಗೆ ಮಾರ್ಗವನ್ನು ತಿಳಿಸು. Bless them, Lord. ಆಶೀರ್ವದಿಸು In ಕರ್ತನೇ. Jesus' mighty name we pray. ಯೇಸುವಿನ ಘನವುಳ್ಳ ನಾಮದಲ್ಲಿ ಬೇಡಿದ್ದೇವೆ. Amen. ಆಮೆನ್. Now, my friends, we have the Dynamic Kids Camp coming up this May. ಪ್ರಿಯ ಸ್ನೇಹಿತರೆ, ಮೇ ತಿಂಗಳಲ್ಲಿ ಕ್ರಿಯಾತ್ಮಕ ಮಕ್ಕಳ ಶಿಬಿರವು ಪ್ರಾರಂಭವಾಗಲಿದೆ. We are going to serve thousands of children in all the prayer towers of Jesus Calls. ಯೇಸು ಕರಿತಾನೆ ಪ್ರಾರ್ಥನಾ ಗೋಪುರದಲ್ಲಿ ಸಾವಿರಾರು ಮಕ್ಕಳ ಸೇವೆ ನಡೆಯಲಿದೆ. From 6 to 12 years. 6 ರಿಂದ 12 ವರ್ಷದ ಮಕ್ಕಳಿಗೆ 6 days camp. 6 ದಿನಗಳ ಶಿಬಿರ. And the title of this year's program is Signatory. ಮತ್ತು ಈ ವರ್ಷದ ಮಕ್ಕಳ ಕಾರ್ಯಕ್ರಮದ ಶೀರ್ಷಿಕೆಯು ಸಿಗ್ನೆಟರಿ ಎಂಬುದಾಗಿದೆ. There'll be music, ಸಂಗೀತ ನುಡಿಸಲಾಗುವುದು, singing, ಹಾಡುಗಳು, dancing, ಕುಣಿಯಲಾಗುವುದು, mime, ಅಣಕು ನಾಟಕ, crafts, ಕರಕೌಶಲ್ಯ, painting, ಚಿತ್ರಕಲೆ, games, ಆಟಗಳು. for them to learn the word of God ಈ ಮೂಲಕ ದೇವರ ವಾಕ್ಯವನ್ನು ಅವರು ಕಲಿಯಲಿದ್ದಾರೆ. and give their lives to God's mission. ದೇವರ ಉದ್ದೇಶಕ್ಕಾಗಿ ತಮ್ಮ ಜೀವಿತವನ್ನು So ಒಪ್ಪಿಸಲಿದ್ದಾರೆ. partner with this Dynamic Kids Camp ministry. ಕ್ರಿಯಾತ್ಮಕ ಮಕ್ಕಳ ಶಿಬಿರದಲ್ಲಿ ನೀವು ಪಾಲ್ಗಾರರಾಗಬೇಕಾದರೆ, Pray for it. ಪ್ರಾರ್ಥಿಸಲು ಬಯಸುವುದಾದರೆ, Secondly, send your children. ಎರಡನೇದಾಗಿ ನಿಮ್ಮ ಮಕ್ಕಳನ್ನು ಕಳಿಸಲು ಬಯಸುವುದಾದರೆ, And thirdly, give your support to make this happen because we are going to offer it free. ಮೂರನೇದಾಗಿ ಈ ಶಿಬಿರವನ್ನು ನಾವು ಉಚಿತವಾಗಿ ಮಾಡುವುದರಿಂದ ನೀವು ಬೆಂಬಲಿಸಲು ಬಯಸುವುದಾದರೆ, And fourthly, you can volunteer your time to come and teach or sing and lead the children. ನಾಲ್ಕನೇದಾಗಿ ನೀವು ಸ್ವಯಂ ಸೇವಕರಾಗಿ ಕೂಡ ಬೋಧಿಸಲು, ಹಾಡಲು ಮತ್ತು ಮಕ್ಕಳನ್ನು ನಡೆಸಲು ಕೂಡ ಬರಬಹುದು. Here's more information. ಇಲ್ಲಿದೆ ನಿಮಗೆ ಬೇಕಾಗಿರುವಂತ ಹೆಚ್ಚಿನ ಮಾಹಿತಿಗಳು. ನಿಮ್ಮ ಉದಾರ ಬೆಂಬಲವು ಅಸಂಖ್ಯಾತ ಜನರಿಗೆ ದೇವರ ಅದ್ಭುತ ಶಕ್ತಿಯನ್ನು ಅನುಭವಿಸಲು ಸಹಾಯ ಮಾಡುತ್ತದೆ. ದೇವರು ನೇಮಿಸಿರುವ ಈ ಕಾರ್ಯಾಚರಣೆಗೆ ಹೇಗೆ ದೇಣಿಗೆ ನೀಡಬೇಕೆಂಬ ವಿವರಗಳನ್ನು www.jesuscalls.org ಎಂಬ ವೆಬ್ಸೈಟ್ನಲ್ಲಿ ಅಥವಾ QR ಕೋಡ್ ಅನ್ನು ಸ್ಕ್ಯಾನ್ ಮಾಡುವ ಮೂಲಕ ಕಾಣಬಹುದು. ಪ್ರಾರ್ಥನೆ, ಸೇವೆ ಮತ್ತು ಬೆಂಬಲದಲ್ಲಿ ನಮ್ಮೊಂದಿಗೆ ಸೇರಿ. ನೀವು ಸ್ವಯಂ ಸೇವಕರಾಗಲು ಬಯಸಿದರೆ ದಯವಿಟ್ಟು volunteer@jesuscalls.org ಅನ್ನು ಸಂಪರ್ಕಿಸಿ. ಕರ್ತನ ಮನೆಯನ್ನು ಕಟ್ಟಿರಿ, ಕರ್ತನು ನಿಮ್ಮ ಮನೆಯನ್ನು ಕಟ್ಟುವನು.